ದಕ್ಷಿಣದ ಪ್ರಯಾಗ್ರಾಜ್ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ಟಿ ನರಸೀಪುರದ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ 6 ವರ್ಷಗಳ ಬಳಿಕ ನಡೀತಾ ಇರತಕ್ಕಂತಹ ಕುಂಭಮೇಳಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಾವೇರಿ, ಕಪಿಲಾ, ಸ್ಫಟಿಕ ನದಿಗಳ ಪವಿತ್ರ ಸಂಗಮದ ಸ್ಥಳವಾದ ತಿರುಮಕೂಡಲಿಯಲ್ಲಿ ಫೆಬ್ರವರಿ 10 ರಿಂದ 12ರವರೆಗೆ ಕುಂಭಮೇಳ ನಡೆಯಲಿದ್ದು ಜಿಲ್ಲಾಡಳಿತದಿಂದ ಸಿದ್ಧತಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಫೆಬ್ರವರಿ 10ರಂದು ಕುಂಭಮೇಳಕ್ಕೆ ಚಾಲನೆ ಸಿಗಲಿದ್ದು ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆಯಂತೆ. ಇನ್ನು ಫೆಬ್ರವರಿ 11 ವಾರಣಾಸಿ ಮಾದರಿಯಲ್ಲಿ ವಿಶೇಷ ಗಂಗಾರತಿ ನಡೆಯಲಿದ್ದು ನಾಡಿನ ಪ್ರಮುಖ ಮಠಾಧೀಶರು ಭಾಗವಹಿಸಲಿದ್ದಾರಂತೆ. ಇನ್ನು ಫೆಬ್ರವರಿ 12ರಂದು ಮಹಾಮಾಘ ಮಾಸದ ಹುಣ್ಣಿಮೆಯ ದಿನ ಮಹೋದಯ ಪುಣ್ಯ ಸ್ನಾನ ನಡೆಯಲಿದೆಯಂತೆ. ಇನ್ನು ಬೆಳ್ಳಿ ರಥದ ಮೂಲಕ ಸಂತರು, ಮಠಾಧೀಶರು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಂಕಲ್ಪ ಹೋಮ ಹಾಗೆ ಅಗಸ್ತೇಶ್ವರನಿಗೆ ರುದ್ರಾಭಿಷೇಕ, ಅನುಜ್ಞೆ, ಧ್ವಜಾರೋಹಣ, ಹೋಮ ಹವನ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆಯಂತೆ. ಇನ್ನು ಕುಂಭಮೇಳಕ್ಕೆ ಬರುವವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಬಾರದು ಎನ್ನುವಂತಹ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಿಂದ 15ಕ್ಕೂ ಹೆಚ್ಚು ಬೋಟ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲದೆ ವಿವಿಧ ಭಾಗಗಳಿಂದ ನುರಿತ ಈಜು ತಜ್ಞರನ್ನ ನಿಯೋಜಿಸಲಾಗಿದೆ. ಇನ್ನು ಕುಂಭಮೇಳದ 3 ಕಡೆ ಇರುವಂತಹ ಸ್ನಾನಘಟ್ಟಗಳಲ್ಲಿ ಬಟ್ಟೆ ಬದಲಿಸಲು 20 ತಾತ್ಕಾಲಿಕ ಕೊಠಡಿಗಳನ್ನ ನಿರ್ಮಾಣ ಕೂಡ ಮಾಡಲಾಗಿದೆ. ಇನ್ನು ಪ್ರತಿ ಸ್ನಾನದ ಘಟ್ಟದ ಬಳಿ 10 ಶೌಚಾಲಯವನ್ನ ನಿರ್ಮಿಸಲಾಗ್ತಾ ಇದೆ. ಇನ್ನು ಕಾಲ್ತುಳಿತ ಉಂಟಾಗದಂತೆ ಪ್ರತ್ಯೇಕವಾಗಿ ಪ್ರವೇಶ ಮತ್ತು ನಿರ್ಗಮನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆಯಂತೆ.